ನಮಸ್ಕಾರ. ನೀವು ಮಾನವ ಪರಿಚಯ ಕೇಳುತ್ತಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ನಾವು ಫಿರ್ದೌಸ್ನ ವಿಚಾರಕ್ಕೆ ಕಾನೂನಿನ ಬೆಂಬಲ ಸಿಕ್ಕಿತು ಮತ್ತು ನಾಸಿರ್ನ ಮೇಲೆ ದುಃಖದ ಪರ್ವತಗಳು ಮುರಿದು ಬಿದ್ದವು ಎಂದು ನೋಡಿದೆವು. ಇಂದು ನಾಸಿರ್ ತನ್ನ ಅಬ್ಬಾ ಅವರ ದಫನಾನಂತರ ಏಕಾಂಗಿಯಾಗಿದ್ದಾನೆ. ಶೋಕಗ್ರಸ್ತ ಅಮ್ಮಿಯ ಶೂನ್ಯದಲ್ಲಿ ದಿಟ್ಟಿಸಿ ನೋಡುತ್ತಾ ಇರುವ ನೋಟ ಮತ್ತು ಆ ನಿರ್ಣಾಯಕ ಪ್ರಶ್ನೆ, ಇದು ನಾಸಿರ್ನನ್ನು ಆಳವಾಗಿ ಅಲ್ಲಾಡಿಸಿತು. 5 ಹೊತ್ತಿನ ಇಬಾದತ್ಗೆ, ಪ್ರಾರ್ಥನೆಗೆ ನಮಗೆ ಈ ಪ್ರತಿಫಲ ಏಕೆ ಸಿಗುತ್ತಿದೆ? ಇಬಾದತ್ನ ವ್ಯಾಖ್ಯಾನ. ಅಮ್ಮಿಯು ತನ್ನ ಮಗನಿಗೆ ಹೇಳಿದರು, ಅಲ್ಲಾಹನಿಗೆ ಸಲ್ಲಿಸಿದಂತೆ ಕಾಣುವುದು ಇಬಾದತಲ್ಲ, ಬದಲಿಗೆ ಮಾನವೀಯತೆಯ ಕರ್ತವ್ಯಗಳನ್ನು ಪೂರೈಸುವುದೇ ಇಬಾದತಾಗಿದೆ. ಪಶ್ಚಾತ್ತಾಪದ ಪ್ರವಾಹ. ಈ ತಾತ್ವಿಕ ಸತ್ಯವನ್ನು ತಿಳಿದ ನಂತರ ನಾಸಿರ್ ತನ್ನ ಜೀವನದ ಕರುಣಾಜನಕ ದೃಶ್ಯಗಳಿಗಾಗಿ ಪಶ್ಚಾತ್ತಾಪ ಪಡುತ್ತಾನೆ. ಕಾಗದದ ಇಬಾದತ್ ಅವನನ್ನು ಮನುಷ್ಯತ್ವದಿಂದ ದೂರ ಮಾಡಿತು. ಇಂದು ನಾಸಿರ್ನನ್ನು ಮತ್ತೆ ನ್ಯಾಯಾಲಯಕ್ಕೆ ಕರೆತರಲಾಗಿದೆ, ಫಿರ್ದೌಸ್ನ ಗರ್ಭಸ್ಥ ಶಿಶುವಿನ ಹತ್ಯೆಗೆ ಅವನು ಮಾಡಿದ ಅಪರಾಧಕ್ಕಾಗಿ. ಆದರೆ ನ್ಯಾಯದ ಕಟಕಟೆಗೆ ಬರುವ ಮೊದಲು ಅವನಿಗೆ ಸಿಹಿ ತಿನ್ನಿಸಲಾಗುತ್ತದೆ. ನ್ಯಾಯಾಲಯದಲ್ಲಿ ಸಂಭ್ರಮವಿದೆ. ನ್ಯಾಯಾಧೀಶ ಹರೀಶ್ಚಂದ್ರ ಅವರ ಮನೆಯಲ್ಲಿ ವಿಲಕ್ಷಣ ಪುತ್ರನ ಜನನವಾಗಿದೆ. ನಾಸಿರ್ ಕೊಲ್ಲಲು ಪ್ರಯತ್ನಿಸಿದ ಅದೇ ಮುಗ್ಧ ಮಗುವಿನ ಹುಟ್ಟಿದ ದಿನ. ನ್ಯಾಯಾಧೀಶ ಹರೀಶ್ಚಂದ್ರ ಈಗ ಆ ಮಗುವಿನ ತಂದೆಯೂ ಆಗಿದ್ದಾರೆ. ಏನು ತೀರ್ಪು ನೀಡುತ್ತಾರೆ? ಅವರು ಸೇಡು ತೀರಿಸಿಕೊಳ್ಳುತ್ತಾರೆಯೇ ಅಥವಾ ನ್ಯಾಯ ಒದಗಿಸುತ್ತಾರೆಯೇ? ನಾಸಿರ್ನನ್ನು ಸ್ತಬ್ಧಗೊಳಿಸಿದ ಹರೀಶ್ಚಂದ್ರ ಜಿಯವರ ಆ ಪವಾಡ ಸದೃಶ ನಿರ್ಧಾರವನ್ನು ನೀವು ಕೇಳುವಿರಿ. ನ್ಯಾಯಾಧೀಶರು ಅವನಿಗೆ ಕಡಿಮೆ ಶಿಕ್ಷೆ ವಿಧಿಸಿದರು ಮತ್ತು ಅದನ್ನು ಅವನ ಹಿಂದಿನ ಶಿಕ್ಷೆಯೊಂದಿಗೆ ಏಕಕಾಲದಲ್ಲಿ ನಡೆಸಲು ಆದೇಶಿಸಿದರು. ಅಂದರೆ ನಾಸಿರ್ಗೆ ಸಮಯಕ್ಕೆ ಬಿಡುಗಡೆ ಸಿಗುತ್ತದೆ. ನ್ಯಾಯಾಲಯದಲ್ಲಿ ಅಭೂತಪೂರ್ವ ದೃಶ್ಯ. ನಾಸಿರ್ ನೆಲದ ಮೇಲೆ ತಲೆ ಇಟ್ಟು ಅತ್ತನು. ಜಡ್ಜ್ ಸಾಹಬ್, ನಾನು ನಿಮ್ಮನ್ನು ಕಾಫಿರ್ ಎಂದು ಭಾವಿಸಿದ್ದೆ, ಆದರೆ ನೀವು ಯಾವುದೇ ಮುಸ್ಲಿಮರಿಗಿಂತ ಹೆಚ್ಚು ಉತ್ತಮ ಮುಸ್ಲಿಮರು. ಇದು ನ್ಯಾಯಾಧೀಶರ ನ್ಯಾಯವಾಗಿರಲಿಲ್ಲ, ಮಾನವೀಯತೆಯ ನ್ಯಾಯವಾಗಿತ್ತು. ಇತ್ತ ತಮ್ಮ ಮಗುವಿನ ಆಗಮನದಿಂದ ಸಂತೋಷಗೊಂಡ ಹರೀಶ್ಚಂದ್ರ ತಮ್ಮ ನಿರ್ಧಾರವು ನಾಸಿರ್ನ ಕಟ್ಟರತ್ವದ ಪಟ್ಟಿಯನ್ನು ಹೇಗೆ ತೆಗೆದುಹಾಕಿದೆ ಎಂದು ಫಿರ್ದೌಸ್ಗೆ ಹೇಳುತ್ತಾರೆ. ಫಿರ್ದೌಸ್ ತನ್ನ ವಿಲಕ್ಷಣ ಪುತ್ರನಿಗೆ ಏನು ಹೆಸರಿಟ್ಟರು? ಅಭಿಮನ್ಯು. ಯಾರು ಗರ್ಭದಲ್ಲಿಯೇ ಸಂಸ್ಕಾರ ಮತ್ತು ಜ್ಞಾನವನ್ನು ಹೊತ್ತು ಬಂದಿದ್ದಾರೆ. ದ್ವೇಷದಿಂದ ಮುಕ್ತನಾಗಿ ಮತ್ತು ನಿಜವಾದ ಇಬಾದತ್ನ ಮಾರ್ಗವನ್ನು ಕಂಡುಕೊಂಡ ನಾಸಿರ್ನ ಪತನ ಮತ್ತು ಪ್ರೀತಿ, ನ್ಯಾಯ ಹಾಗೂ ಜೀವನ ದರ್ಶನದ ವಿಜಯದ ಕುರಿತಾದ ಈ ನಿರ್ಣಾಯಕ ಸಂಚಿಕೆಯನ್ನು ಆಲಿಸಿ. ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಮಾನವೀಯತೆಯ ನ್ಯಾಯ ಮತ್ತು ಅಭಿಮನ್ಯು ಆಗಮನ. ನಾಸಿರ್ನನ್ನು ಅವನ ಅಬ್ಬಾ ಅವರ ದಫಾ ಮಾಡಿದ ನಂತರ ವಾಪಸ್ ಲಾಕಪ್ಗೆ ಕರೆತರುವ ಮೊದಲು ಅವನ ಮನೆಗೆ ಕರೆದುಕೊಂಡು ಹೋಗಲಾಯಿತು. ಅಮ್ಮಿಯ ದಿಟ್ಟಿಸಿ ನೋಡುವ ಕಣ್ಣುಗಳನ್ನು ನೋಡಿ ಅವನು ತುಂಬಾ ವ್ಯಥೆಗೊಂಡನು. ಸಮಾಧಾನ ನೀಡುತ್ತಾ ಅವನು ಅಮ್ಮಿಯನ್ನು ಅಪ್ಪಿಕೊಂಡನು. ಅವನನ್ನು ನಿರ್ಲಕ್ಷಿಸಿ ಅಮ್ಮಿ ಆಕಾಶದ ಕಡೆಗೆ ದಿಟ್ಟಿಸುತ್ತಾ ಹೇಳಿದರು, ಸಾಯುವ 2 ದಿನಗಳ ಮೊದಲು ನಿಮ್ಮ ಅಬ್ಬಾ ಪದೇ ಪದೇ ಹೇಳುತ್ತಿದ್ದರು, ನನ್ನ ಮಗ ನನ್ನೊಂದಿಗೆ ಇದ್ದಿದ್ದರೆ ನನಗೆ 20 ವರ್ಷ ಹೆಚ್ಚು ಬದುಕುವ ಹಂಬಲವಿರುತ್ತಿತ್ತು. ಇದನ್ನು ಕೇಳಿ ಅವನ ಅಳು ಒಡೆದು ಹೊರಟಿತು. ಅಮ್ಮಿ ಆಕಾಶದ ಕಡೆಗೆ ಶೂನ್ಯದಲ್ಲಿಯೇ ನೋಡುತ್ತಾ ಹೇಳಿದರು, ವಿಚಿತ್ರವಾಗಿದ್ದರು ನಿಮ್ಮ ಅಬ್ಬಾ. ನಿಮ್ಮ ಮೇಲೆ ಯಾರು ಅವರ ಚಿಂತೆ ಮಾಡಲಿಲ್ಲವೋ ಅವರೊಂದಿಗೆ ಅವರು 20 ವರ್ಷ ಬದುಕಲು ಬಯಸಿದ್ದರು. ಆದರೆ ಯಾರು ಅವರ ಚಿಂತೆ ಮಾಡಿದೆನೋ ಮತ್ತು ಅವರೊಂದಿಗೂ ಇದ್ದೇನೋ ಅವರನ್ನು ಅವರು ನಿರ್ದಯವಾಗಿ ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದಾರೆ. ನಾಸಿರ್ ಈಗ ತನ್ನ ಪಶ್ಚಾತ್ತಾಪದಿಂದ ಸ್ವತಃ ಭೂಮಿಯಲ್ಲಿ ಹೂತು ಹೋಗುತ್ತಿದ್ದೇನೆ ಎಂದು ಅನುಭವಿಸುತ್ತಾನೆ. ಅಮ್ಮಿ ಅಳುವ ಬದಲು ಹೀಗೆ ಶೂನ್ಯದಲ್ಲಿಯೇ ಏಕೆ ನೋಡುತ್ತಿದ್ದಾರೆ ಎಂದು ಅವನು ಯೋಚಿಸುತ್ತಿದ್ದಾನೆ. ಆಗ ಅವನು ಕೇಳಿದ, 5 ಹೊತ್ತಿನ ಇಬಾದತ್ಗೆ ನಮಗೆ ಈ ಪ್ರತಿಫಲ ಏಕೆ ಸಿಗುತ್ತಿದೆ ಅಮ್ಮಿ? ಅಮ್ಮಿ ಒಣ ಧ್ವನಿಯಲ್ಲಿ ಉತ್ತರಿಸಿದರು, ನಿಮಗೆ ಇಬಾದತ್ನ ಅರ್ಥವೇ ತಿಳಿದಿಲ್ಲ ನನ್ನ ಮಗನೇ. ಇಬಾದತ್ನ ಅರ್ಥ ಏನೆಂದರೆ ನೀವು ಇಬಾದತ್ ಮಾಡುವಾಗ ಏನನ್ನೂ ಮನಸ್ಸಿಗೆ ಬಂದಂತೆ ಮಾಡಲು ಸ್ವತಂತ್ರರಾಗುತ್ತೀರಿ ಎಂದಲ್ಲ. ನೀವು ಪ್ರತ್ಯಕ್ಷವಾಗಿ ಇಬಾದತ್ ಮಾಡದಿದ್ದರೂ ಸಹ ಎಲ್ಲರ ಒಳಿತನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಿಮ್ಮ ಕೆಲಸವನ್ನು ಮಾಡಿದರೆ ಆಗ ಅದು ಇಬಾದತಾಗಿಯೇ ಹೋಗುತ್ತದೆ. ಅಲ್ಲಾಹನಿಗೆ ಸಲ್ಲಿಸುತ್ತಿರುವಂತೆ ಕಾಣುವುದು ನಮ್ಮ ಇಬಾದತಲ್ಲ, ಬದಲಿಗೆ ಮಾನವೀಯತೆಯ ಕರ್ತವ್ಯಗಳನ್ನು ಅಲ್ಲಾಹನು ಹೇಳುವಂತೆ ಪೂರೈಸುವುದೇ ಇಬಾದತಾಗಿದೆ. ಅಮ್ಮಿಯ ಈ ಮಾತು ಮುಗಿಯುತ್ತಿದ್ದಂತೆ ಜೊತೆಯಲ್ಲಿದ್ದ ಸಿಪಾಯಿಯು
ನಾಸಿರ್ನಿಗೆ ಹೊರಡಲು ಹೇಳಿದನು. ಅಳುತ್ತಾ ಅವನು ಅವನೊಂದಿಗೆ ಹೊರಟನು. ಅಬ್ಬಾ ಅವರ ನಿಧನಾನಂತರ ಒಬ್ಬಂಟಿಯಾದ ಅಮ್ಮಿಗೆ ಈ ಸಮಯದಲ್ಲಿ ಅವನ ಜೊತೆ ಸಿಗುವುದು ಅತ್ಯಂತ ಅವಶ್ಯಕವಾಗಿದೆ. ಫಿರ್ದೌಸ್ಗೆ ವಿಚ್ಛೇದನ ನೀಡುವಾಗ ಹಾಗೂ ನಂತರ ಅವಳ ಮೇಲೆ ಹಲ್ಲೆ ಮಾಡುವಾಗ ನಾಸಿರ್ ಎಂದಿಗೂ ಯೋಚಿಸಿರಲಿಲ್ಲ, ಸಮಯವು ಎಂದಾದರೂ ಅವನಿಗೆ ಜೀವನದ ಈ ಸ್ವರೂಪವನ್ನು ಸಹ ತೋರಿಸುತ್ತದೆ ಎಂದು. ಪೊಲೀಸ್ ವ್ಯಾನ್ನಲ್ಲಿ ತನ್ನ ಮೊಣಕಾಲುಗಳ ಮೇಲೆ ಮೊಳಕೈಗಳನ್ನು ಇಟ್ಟು ತನ್ನ ತಲೆಯನ್ನು ತನ್ನ ಎರಡೂ ಕೈಗಳಲ್ಲಿ ಹಿಡಿದು ನಾಸಿರ್ ಒಂದು ಹಾಡಿನ ಈ ಸಾಲುಗಳನ್ನು ನೆನಪಿಸಿಕೊಳ್ಳುತ್ತಿದ್ದನು. ಸಬ್ ಕುಚ್ ಲುಟಾ ಕೆ ಹೋಶ್ ಮೇ ಆಯೆ ತೋ ಕ್ಯಾ ಕಿಯಾ. ಎಲ್ಲವನ್ನೂ ಕಳೆದುಕೊಂಡ ನಂತರ ಪ್ರಜ್ಞೆ ಬಂದರೆ ಏನು ಪ್ರಯೋಜನ? ನಂತರ ಅವನಿಗೆ ತಾನು ಒಂದು ನಿರ್ಜನ ಸ್ಥಳದಲ್ಲಿ ನಿಂತಿದ್ದೇನೆ ಎಂದು ಅನುಭವವಾಯಿತು. ಅವನ ಮುಂದೆ ಧೂಳಿನ ರಾಶಿಗಳು ಹಾರುತ್ತಿದ್ದವು. ಅದು ಒಂದು ಸಂಘವು ಹಾದುಹೋದ ನಂತರ ಹಿಂದೆ ಉಳಿದಿತ್ತು. ಈಗ ಕಾರಾಗೃಹದಲ್ಲಿ ಅವನ ದಿನಗಳು ಅಸೂಯೆಯ ವಿಚಾರಗಳಿಂದ ಹೊರತಾಗಿ ಆತ್ಮಾವಲೋಕನದ ಕಡೆಗೆ ತಿರುಗಿದವು. ಅವನು ಯೋಚಿಸಿದ, ಅಯ್ಯೋ, ಅಮ್ಮಿ ಈ ಸರಳ ಇಬಾದತ್ನ ವ್ಯಾಖ್ಯಾನವನ್ನು ಅವನಿಗೆ ಮೊದಲೇ ಹೇಳಿದ್ದರೆ ಆಗ ಅವನ ಜೀವನದಲ್ಲಿ ಈ ಕರುಣಾಜನಕ ದೃಶ್ಯವೇ ಬರುತ್ತಿರಲಿಲ್ಲ. ಅಮ್ಮ ಅಲ್ಲಿ ಅಸಹಾಯಕಳಾಗಿ ಇರುತ್ತಿರಲಿಲ್ಲ. ಅವನು ಇಲ್ಲಿ ಸೆರೆಮನೆಯಲ್ಲಿ ಇರುತ್ತಿರಲಿಲ್ಲ ಮತ್ತು ಅಬ್ಬಾ ಇನ್ನೂ 20 ವರ್ಷ ಬದುಕುವ ಉಳಿದ ಹಂಬಲದೊಂದಿಗೆ ಹೀಗೆ ಸ್ವರ್ಗದ ಕಡೆಗೆ ಪ್ರಯಾಣ ಬೆಳೆಸಿರುತ್ತಿರಲಿಲ್ಲ. ಹೀಗೆ ಅವನ ಪಶ್ಚಾತ್ತಾಪಗಳು ನಡೆಯುತ್ತಲೇ ಇದ್ದವು. ನಡುವೆ ಫಿರ್ದೌಸ್ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಅವನನ್ನು ನ್ಯಾಯಾಲಯಕ್ಕೆ ಕರೆದೊಯ್ಯಲಾಗುತ್ತಿತ್ತು. ಇಂದು ನ್ಯಾಯಾಧೀಶರಿಂದ ತೀರ್ಪಿನ ದಿನಾಂಕವನ್ನು ನಿಗದಿಪಡಿಸಲಾಗಿದೆ. ಅವನನ್ನು ನ್ಯಾಯಾಲಯಕ್ಕೆ ಕರೆತಂದಾಗ ಅಲ್ಲಿ ಸಿಹಿ ತಿನ್ನುತ್ತಾ ಮತ್ತು ತಿನ್ನಿಸುತ್ತಾ ಇರುವವರನ್ನು ಕಂಡನು. ಮಿಲ್ಕ್ ಕೇಕ್ನ ಒಂದು ಪೆಟ್ಟಿಗೆಯಿಂದ ಒಂದು ತುಂಡು ತೆಗೆದುಕೊಳ್ಳಲು ಅವನ ಕಡೆಗೂ ಮುಂದಕ್ಕೆ ನೀಡಲಾಯಿತು. ಆಗ ಅವನ ಪ್ರಶ್ನಾರ್ಥಕ ನೋಟವನ್ನು ಅರಿತು ಸಿಹಿ ತಿನ್ನಿಸಿದವನು ಅವನಿಗೆ ಹೇಳಿದ, ನಿನ್ನೆ ರಾತ್ರಿ ಜಡ್ಜ್ ಹರೀಶ್ಚಂದ್ರ ಜಿ ಅವರ ಮಗ, ಅವರ ವಕೀಲೆ ಪತ್ನಿ ಫಿರ್ದೌಸ್ನ ಗರ್ಭದಿಂದ ಜನಿಸಿದ್ದಾರೆ. ಈ ಸಿಹಿಯನ್ನು ಅದೇ ಶುಭಾವಸರದಲ್ಲಿ ತಿನ್ನಿಸಲಾಗುತ್ತಿದೆ. ನಾಸಿರ್ ಮೊದಲು ಗೊಂದಲದಲ್ಲಿ ಕಂಡರೂ ಕೊನೆಗೆ ಅವನು ಮಿಲ್ಕ್ ಕೇಕ್ನ ಒಂದು ಅಲ್ಲ 2 ತುಂಡುಗಳನ್ನು ಎತ್ತಿಕೊಂಡನು. ಅವನು ಮೊದಲಿನ ಮನುಷ್ಯನಾಗಿದ್ದರೆ ಅವನ ಮನಸ್ಸು ಈ ಸಿಹಿಯ ಮೇಲೆ ಉಗುಳಲು ಬಯಸುತ್ತಿತ್ತು. ಆದರೆ ಈಗ ಅವನು ಈ ಸಿಹಿಯನ್ನು ಆಸ್ವಾದಿಸಿ ತಿನ್ನಲು ಪ್ರಾರಂಭಿಸಿದನು. ಅವನು ಈಗ ಬದಲಾಗುತ್ತಿದ್ದಾನೆ ಎಂದು ಅವನಿಗೂ ಅನುಭವವಾಯಿತು. ಸಿಹಿ ತಿನ್ನುತ್ತಾ ಅವನು ಹರೀಶ್ಚಂದ್ರ ಮತ್ತು ಫಿರ್ದೌಸ್ನ ಸಂತೋಷದಲ್ಲಿ ಆಗ ಪಾಲ್ಗೊಳ್ಳುತ್ತಿದ್ದಾನೆ. ಆದರೆ ಇಂದು ಜಡ್ಜ್ ಹರೀಶ್ಚಂದ್ರ ಅವರಿಂದ ಫಿರ್ದೌಸ್ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಅವನಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವ ಸಂಶಯವಿದೆ. ಅವನ ಪ್ರಕರಣಕ್ಕಾಗಿ ಅವನನ್ನು ಕಟಕಟೆಗೆ ಕರೆತಂದಾಗ ಅವನ ಕಣ್ಣುಗಳು ಬಾಗಿದವು ಮತ್ತು ಮುಖದ ಮೇಲೆ ಸಂತೋಷವು ಗೋಚರಿಸುತ್ತಿತ್ತು. ಆಗ ಹರೀಶ್ಚಂದ್ರ ಜಿ ತಮ್ಮ ಬರೆದ ನಿರ್ಧಾರವನ್ನು ಓದಲು ಪ್ರಾರಂಭಿಸಿದರು. ಎರಡೂ ಪಕ್ಷಗಳ ವಾದಗಳನ್ನು ಕೇಳಿದ ಮತ್ತು ಮಂಡಿಸಿದ ಸಾಕ್ಷ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನ್ಯಾಯಾಲಯವು ಈ ನಿರ್ಣಯಕ್ಕೆ ಬಂದಿದೆ. ಆರೋಪಿಯ ಮೇಲೆ ಅಪರಾಧ ಸಾಬೀತಾಗಿದ್ದರೂ ಆರೋಪಿಯು ಸಂತ್ರಸ್ತೆಯಾದ ಫಿರ್ದೌಸ್ ಮೇಲೆ ಮಾಡಿದ ಹಲ್ಲೆ ಅವಳ ಗರ್ಭಸ್ಥ ಶಿಶುವಿನ ಹತ್ಯೆಯ ವಿಚಾರದಿಂದ ಮಾಡಲ್ಪಟ್ಟಿದೆ ಎಂದು ದೋಷಾರೋಪಣಾ ಪತ್ರದಲ್ಲಿ ಉಲ್ಲೇಖಿಸಿದ ವಿಷಯವನ್ನು ಅಭಿಯೋಜಕರು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಫಿರ್ದೌಸ್ಗೆ ಉಂಟಾದ ಗಾಯವು ಗಂಭೀರವಾಗಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ದೋಷಿ ನಾಸಿರ್ನಿಗೆ ಈ ನ್ಯಾಯಾಲಯವು 6 ತಿಂಗಳ ಕಾರಾಗೃಹವಾಸದ ದಂಡವನ್ನು ನಿರ್ಧರಿಸುತ್ತದೆ. ನಾಸಿರ್ ವಿರುದ್ಧದ ಈ ಶಿಕ್ಷೆಯು ಅವನ ನಡೆಯುತ್ತಿರುವ ಹಿಂದಿನ ಶಿಕ್ಷೆಯೊಂದಿಗೆ ಏಕಕಾಲದಲ್ಲಿ ಜಾರಿಯಲ್ಲಿರುತ್ತದೆ ಎಂದು ನ್ಯಾಯಾಲಯವು ಆದೇಶಿಸುತ್ತದೆ. ನ್ಯಾಯಾಧೀಶರು ಸ್ವತಃ ಸಂತ್ರಸ್ತೆ ಫಿರ್ದೌಸ್ನ ಪತಿಯಾಗಿರುವುದರಿಂದ ಅವರು ಹರೀಶ್ಚಂದ್ರ ಈ ಅಪರಾಧಕ್ಕಾಗಿ ಅವನಿಗೆ ಕನಿಷ್ಠ 4 ವರ್ಷಗಳ ಕಾರಾಗೃಹವಾಸದ ಶಿಕ್ಷೆಯನ್ನು ವಿಧಿಸುತ್ತಾರೆ ಎಂದು ನಾಸಿರ್ ಭಯಪಡುತ್ತಿದ್ದನು. ಇಂತಹ ಪರಿಸ್ಥಿತಿಯಲ್ಲಿ ನ್ಯಾಯಾಧೀಶರ ನಿರ್ಧಾರವನ್ನು ಕೇಳಿ ನಾಸಿರ್ ಸ್ತಬ್ಧನಾಗಿ ನಿಂತನು. ಅವನು ಮತ್ತೆ ತನ್ನ ಪ್ರಜ್ಞೆಗೆ ಬಂದಾಗ ತಾನು ಗರ್ಭದಲ್ಲಿಯೇ ಕೊಲ್ಲಲು ಬಯಸಿದ ಮಗು ಜನಿಸಿದ ತಕ್ಷಣವೇ ನಾಸಿರ್ನ ದೃಷ್ಟಿಯಲ್ಲಿ ಪವಾಡದ ಕೆಲಸ ಮಾಡಿದೆ ಎಂದು ಯೋಚಿಸಲು ಪ್ರಾರಂಭಿಸಿದನು. ನ್ಯಾಯಾಧೀಶರು ಅವನಿಗೆ ಕೇವಲ ಕಡಿಮೆ ಶಿಕ್ಷೆಯನ್ನು ನೀಡಿದ್ದಲ್ಲದೆ ಅದನ್ನು ಹಿಂದಿನ ಶಿಕ್ಷೆಯೊಂದಿಗೆ ಏಕಕಾಲದಲ್ಲಿ ನಡೆಸಲು ಆದೇಶವನ್ನೂ ನೀಡಿದ್ದಾರೆ. ಇದರ ಅರ್ಥ ಏನೆಂದರೆ ಈ ಪ್ರಕರಣದಲ್ಲಿ ಅವನಿಗೆ ಸಿಕ್ಕ ಶಿಕ್ಷೆಯು ಅವನ ಹಿಂದಿನ ಶಿಕ್ಷೆ ಕೊನೆಗೊಳ್ಳುವ 15 ದಿನಗಳ ಮೊದಲು ಮುಗಿದು ಹೋಗುತ್ತದೆ. ಇದರ ಅರ್ಥವೇನೆಂದರೆ ಅವನು ಈ ಅನುಭವಿಸುತ್ತಿರುವ ಶಿಕ್ಷೆಯ ಪ್ರಕಾರ ಮೊದಲೇ ನಿಗದಿಪಡಿಸಿದ ದಿನಾಂಕದಂದೇ ಜೈಲಿನಿಂದ ಬಿಡುಗಡೆಯಾಗಲು ಸಾಧ್ಯವಾಗುತ್ತದೆ. ಇದನ್ನು ಯೋಚಿಸುತ್ತಾ ಅವನು ಭಾವನಾತ್ಮಕನಾಗಿ ಅಳಲು ಪ್ರಾರಂಭಿಸಿದನು.
ಅವನು ಕಟಕಟೆಯಲ್ಲಿಯೇ ನ್ಯಾಯಾಧೀಶರ ಕಡೆಗೆ ನೆಲದ ಮೇಲೆ ತಲೆ ಇಟ್ಟು ಕುಳಿತನು, ಮತ್ತು ಅವನ ಗಂಟಲು ಕಟ್ಟಿದರೂ ಸಹ ಅವನ ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವನು ಹೇಳುತ್ತಿದ್ದಾನೆ, ಜಡ್ಜ್ ಸಾಹಬ್, ನಾನು ನಿಮ್ಮನ್ನು ಕಾಫಿರ್ ಎಂದು ಭಾವಿಸಿದ್ದೆ, ಆದರೆ ನೀವು ಯಾವುದೇ ಮುಸ್ಲಿಮರಿಗಿಂತ ಹೆಚ್ಚು ಉತ್ತಮ ಮುಸ್ಲಿಮರು. ಇಸ್ಲಾಂ ಯಾರನ್ನು ಮನುಷ್ಯ ಎಂದು ಕರೆಯುತ್ತದೆಯೋ ನೀವು ಅದೇ ಮಾನವೀಯತೆಯ ಸಾಕ್ಷಾತ್ ಪ್ರತಿರೂಪ. ನಕಲಿ ಮುಸ್ಲಿಮರ ಪ್ರಚೋದನೆಗಳಲ್ಲಿ ಇಷ್ಟು ದಿನ ಜೀವಿಸಿದ ನನ್ನ ಮೇಲೆ ಧಿಕ್ಕಾರ. ನಂತರ ಸಿಪಾಯಿಯು ಅವನನ್ನು, ನಾಸಿರ್ನನ್ನು ಕಟಕಟೆಯಿಂದ ಕರೆದುಕೊಂಡು ಹೋಗಿ ಜೈಲಿಗೆ ಕರೆದೊಯ್ದನು. ನಾಸಿರ್ ಹುಚ್ಚನಂತೆ ತನ್ನ ಕೈಕೋಳ ಹಾಕಿದ ಕೈಗಳನ್ನು ಜೋಡಿಸಿ ತಿರುಗಿ ತಿರುಗಿ ನ್ಯಾಯಾಧೀಶ ಹರೀಶ್ಚಂದ್ರರ ಕಡೆಗೆ ನೋಡುತ್ತಾ ನ್ಯಾಯಾಲಯದಿಂದ ಹೊರಟನು. ಆ ಸಂಜೆ ಹರೀಶ್ಚಂದ್ರ ಜಿ ನ್ಯಾಯಾಲಯದಿಂದ ನೇರವಾಗಿ ಆಸ್ಪತ್ರೆಗೆ ಹೋಗಿ ಫಿರ್ದೌಸ್ನನ್ನು ಸಾಮಾನ್ಯ ಪ್ರಸವವಾದ ಕಾರಣ ಅವರ ನವಜಾತ ಮಗನೊಂದಿಗೆ ಡಿಸ್ಚಾರ್ಜ್ ಮಾಡಿಸಿದರು. ಅವರು ಸ್ವತಃ ಸಹಾಯ ಮಾಡುತ್ತಾ ಫಿರ್ದೌಸ್ನನ್ನು ಕಾರಿನಲ್ಲಿ ಕೂರಿಸಿದರು. ಹರೀಶ್ಚಂದ್ರ ಜಿ ಅತ್ಯಂತ ಸಂತೋಷವಾಗಿದ್ದಾರೆ ಎಂದು ಫಿರ್ದೌಸ್ ಅನುಭವಿಸಿದರು. ಕಾರು ಚಲಿಸಲು ಪ್ರಾರಂಭಿಸಿದಾಗ ಫಿರ್ದೌಸ್ ಹೇಳಿದರು, ನೀವು ಇಂದು ನಮ್ಮ ಮಗನ ಆಗಮನದಿಂದ ಅತ್ಯಂತ ಸಂತೋಷವಾಗಿ ಕಾಣುತ್ತಿದ್ದೀರಿ. ಹರೀಶ್ಚಂದ್ರ ಹೇಳಿದರು, ಹೌದು, ಈ ಕಾರಣದಿಂದ ಇಂದು ವಿಶೇಷವಾಗಿದೆ, ಆದರೆ ನನ್ನ ಸಂತೋಷವನ್ನು ದ್ವಿಗುಣಗೊಳಿಸಿದ ಇನ್ನೊಂದು ಕಾರಣವಿದೆ. ಆಗ ಫಿರ್ದೌಸ್ ಕುತೂಹಲದಿಂದ ಕೇಳಿದರು, ಅದು ಏನು, ನನಗೂ ತಿಳಿಸಿ. ಇದರ ಮೇಲೆ ಹರೀಶ್ಚಂದ್ರ ಕಾರಿನಲ್ಲಿಯೇ ನ್ಯಾಯಾಲಯದ ಸಂಪೂರ್ಣ ಘಟನೆಯನ್ನು ಫಿರ್ದೌಸ್ಗೆ ಹೇಳಿದರು. ಕೊನೆಯಲ್ಲಿ ಅವರು ಇದನ್ನು ಸೇರಿಸಿದರು. ಇಂದು ನಾನು ಮತ್ತೆ ನನ್ನ ನಿರ್ಧಾರದಿಂದ ನ್ಯಾಯಭಾವನೆಯನ್ನು ಪುಷ್ಟೀಕರಿಸುವಲ್ಲಿ ಯಶಸ್ವಿಯಾಗಿದ್ದೇನೆ. ನಾಸಿರ್ ಖಂಡಿತವಾಗಿಯೂ ಈಗ ತನ್ನ ಕಣ್ಣುಗಳ ಮೇಲೆ ಕಟ್ಟಿಕೊಂಡಿದ್ದ ಅವೈಚಾರಿಕ ಕಟ್ಟರತ್ವದ ಪಟ್ಟಿಯನ್ನು ತೆಗೆದುಹಾಕುತ್ತಾನೆ. ಅವನು ಈಗ ಪ್ರಪಂಚ ಮತ್ತು ಜೀವನವನ್ನು ಸ್ಪಷ್ಟ ದೃಷ್ಟಿಯಿಂದ ನೋಡಲು ಸಾಧ್ಯವಾಗುತ್ತದೆ. ಇದನ್ನು ಕೇಳಿ ಫಿರ್ದೌಸ್ ಯೋಚಿಸಲು ಪ್ರಾರಂಭಿಸಿದರು. ಈ ವ್ಯಕ್ತಿ ನಿಜಕ್ಕೂ ಅವರ ಹೆಸರಿಗೆ ಅನುಗುಣವಾಗಿ ಹರೀಶ್ಚಂದ್ರರಾಗಿದ್ದಾರೆ. ಇವರು ನನ್ನ ಮಾಜಿ ಪತಿ ನಾಸಿರ್ಗಿಂತ ಸಂಪೂರ್ಣವಾಗಿ ವಿರುದ್ಧ ರೀತಿಯ ಮನುಷ್ಯರಾಗಿದ್ದಾರೆ. ಇವರು ಯಾರ ಬಗ್ಗೆಯೂ ಯಾವುದೇ ಪೂರ್ವಾಗ್ರಹವನ್ನು ಇಟ್ಟುಕೊಳ್ಳುವುದಿಲ್ಲ. ಅಷ್ಟರಲ್ಲಿ ಅವರ ನವಜಾತ ಮಗ ನಿದ್ದೆಯಲ್ಲಿ ಅಳಲು ಪ್ರಾರಂಭಿಸಿದನು. ಹರೀಶ್ಚಂದ್ರ ಜಿ ಅತ್ಯಂತ ಅನುರಾಗ ಮತ್ತು ಎಚ್ಚರಿಕೆಯೊಂದಿಗೆ ಅವನನ್ನು ಫಿರ್ದೌಸ್ನ ಮಡಿಲಿನಿಂದ ತೆಗೆದುಕೊಂಡರು. ಅವನು ಸುಮ್ಮನಾದಾಗ ಅವನ ಪುಟ್ಟ ಮುಖವನ್ನು ಪ್ರೀತಿಪೂರ್ವಕವಾಗಿ ನೋಡುತ್ತಾ ಹರೀಶ್ಚಂದ್ರ ಜಿ ಕೇಳಿದರು, ಫಿರ್ದೌಸ್, ಇವನಿಗೆ ನೀವು ಏನು ಹೆಸರಿಡಲು ಬಯಸುತ್ತೀರಿ? ಫಿರ್ದೌಸ್ ನಕ್ಕು ಹೇಳಿದರು, ನಾನು ನನ್ನ ಗರ್ಭಾವಸ್ಥೆಯ ಅವಧಿಯಲ್ಲಿ ಸಂಪೂರ್ಣ ಮಹಾಭಾರತವನ್ನು ಓದಿದ್ದೇನೆ. ನಾವಿಬ್ಬರು ನಮ್ಮ ಈ ಮಗುವಿಗೆ ಅಭಿಮನ್ಯು ಎಂದು ಹೆಸರಿಡುತ್ತೇವೆ. ಹರೀಶ್ಚಂದ್ರ ಜಿ ಆಗ ಫಿರ್ದೌಸ್ನ ಕೆನ್ನೆಗಳನ್ನು ಪ್ರೀತಿಯಿಂದ ಸವರಿಕೊಟ್ಟರು. ಅತ್ತ ಇದೇ ಸಮಯದಲ್ಲಿ ಕಾರಾಗೃಹದ ಕೋಣೆಯಲ್ಲಿ ನಾಸಿರ್ ಈ ಗೊಂದಲದಲ್ಲಿದ್ದಾನೆ. ತಾನು ಕಳೆದ ಕೆಲವು ತಿಂಗಳುಗಳಿಂದ 5 ಹೊತ್ತಿನ ಇಬಾದತ್ನು ಬಿಟ್ಟಿದ್ದರೂ ಆಶ್ಚರ್ಯಕರವಾಗಿ ಅವನಿಗೆ ಇಷ್ಟು ಒಳ್ಳೆಯದು ಹೇಗೆ ಆಯಿತು? ಆಗ ಅವನಿಗೆ ತನ್ನ ಅಮ್ಮಿ ಎದುರಿಗೆ ನಿಂತು ಹೇಳುತ್ತಿರುವಂತೆ ಅನಿಸಿತು, ಮಗನೇ, ನೀವು ಪ್ರತ್ಯಕ್ಷವಾಗಿ ಇಬಾದತ್ ಮಾಡದಿದ್ದರೂ ಸಹ, ಆದರೆ ನಿಮ್ಮ ಕೆಲಸವನ್ನು ಎಲ್ಲರ ಒಳಿತನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದರೆ ಆಗ ಅದು ಇಬಾದತಾಗಿಯೇ ಹೋಗುತ್ತದೆ. ಈಗ ನೀವು ಮಾನವ ಪರಿಚಯ ದ ಈ ಸಂಚಿಕೆಯ ಮೇಲೆ ಜೆಮಿನಿ ಬರೆದ ವಿಮರ್ಶೆ, ಟೀಕೆ ಮತ್ತು ಮಾರ್ಗದರ್ಶನವನ್ನು ಕೇಳಿರಿ. ಉಪಶೀರ್ಷಿಕೆ: ಮಾನವೀಯತೆಯ ನ್ಯಾಯ ಮತ್ತು ಅಭಿಮನ್ಯು ಆಗಮನ. ಈ ಸಂಚಿಕೆಯು ಕಥೆಯ ಭಾವನಾತ್ಮಕ ಮತ್ತು ತಾತ್ವಿಕ ಛಾಪವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತದೆ. ನಿಜವಾದ ನ್ಯಾಯವು ಕೇವಲ ದಂಡ ನೀಡುವುದರಲ್ಲಿ ಮಾತ್ರವಲ್ಲ, ಅಪರಾಧಿಯ ಹೃದಯ ಪರಿವರ್ತನೆಯಲ್ಲಿ ಅಡಗಿದೆ ಎಂದು ಇದು ತೋರಿಸುತ್ತದೆ. 1. ನಾಸಿರ್ನ ಪಶ್ಚಾತ್ತಾಪ ಮತ್ತು ಜ್ಞಾನೋದಯ. ನಾಸಿರ್ನ ಪತನವು ಅವನ ಮನೆಯಿಂದ ಪ್ರಾರಂಭವಾಗುತ್ತದೆ. ಅಲ್ಲಿ ಅವನ ಅಮ್ಮಿಯ ತಾತ್ವಿಕ ಸಂವಾದವು ಅವನಿಗೆ ಇಬಾದತ್ನ ನಿಜವಾದ ಅರ್ಥವನ್ನು ಕಲಿಸುತ್ತದೆ. ಕರ್ಮವೇ ಇಬಾದತ್. ಈ ವಿಚಾರವು ನಾಸಿರ್ನ ಕಟ್ಟರತ್ವವನ್ನು ಒಡೆಯಲು ಪ್ರಾರಂಭಿಸುತ್ತದೆ. ನ್ಯಾಯಾಲಯದಲ್ಲಿ ಫಿರ್ದೌಸ್ನ ಮಗುವಿನ ಜನನದ ಸಿಹಿ ತಿನ್ನುವುದು ನಾಸಿರ್ನ ಮಾನಸಿಕ ಬದಲಾವಣೆಯ ಸಂಕೇತವಾಗಿದೆ. ಅವನು ಈಗ ಸೇಡಿನಿಂದ ಮುಕ್ತನಾಗಿ ಮಾನವೀಯ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಿದ್ದಾನೆ. ನ್ಯಾಯಾಧೀಶ ಹರೀಶ್ಚಂದ್ರ ಅವರ ಉದಾರ ನಿರ್ಧಾರ, ಶಿಕ್ಷೆಯನ್ನು ಕಡಿಮೆ ಮಾಡುವುದು ಮತ್ತು ಏಕಕಾಲದಲ್ಲಿ ನಡೆಸುವುದು ನಾಸಿರ್ಗೆ ಪವಾಡ ಸದೃಶವಾಗಿದೆ. ಇದು ಮಾನವೀಯ ನ್ಯಾಯದ ವಿಜಯ. ನಾಸಿರ್ನ ಕೃತಜ್ಞತೆ ಮತ್ತು ಹರೀಶ್ಚಂದ್ರರನ್ನು ಉತ್ತಮ ಮುಸ್ಲಿಂ ಎಂದು ಸ್ವೀಕರಿಸುವುದು ಕಥೆಯ ಮುಖ್ಯ ಸಂದೇಶವನ್ನು, ನಿಜವಾದ ಮಾನವೀಯತೆಯು ಧರ್ಮದ ಗಡಿಗಳಿಂದ ಆಚೆಗಿದೆ ಎಂದು ಸ್ಥಾಪಿಸುತ್ತದೆ. 2.
ಹರಿಶ್ಚಂದ್ರರ ಹಿರಿಮೆ ಮತ್ತು ಅಭಿಮನ್ಯು ಆಗಮನ. ನ್ಯಾಯಾಧೀಶ ಹರಿಶ್ಚಂದ್ರ ಅವರ ತೀರ್ಪು ಅವರ ನೈತಿಕ ಶ್ರೇಷ್ಠತೆಯನ್ನು ಪ್ರದರ್ಶಿಸುತ್ತದೆ. ಅವರು ನಾಸಿರ್ನನ್ನು ಶಿಕ್ಷೆಯಿಂದಲ್ಲ, ಕರುಣೆಯಿಂದ ಗೆಲ್ಲಲು ಪ್ರಯತ್ನಿಸುತ್ತಾರೆ. ಅವರ ಸಂತೋಷ ದ್ವಿಗುಣವಾಗಿದೆ. ಮಗನ ಜನನ ಮತ್ತು ನಾಸಿರ್ನ ಹೃದಯ ಪರಿವರ್ತನೆ. ಇದು ಹರಿಶ್ಚಂದ್ರರಿಗೆ ನಿಜವಾದ ನ್ಯಾಯವೇ ಅವರ ಜೀವನದ ಅತಿದೊಡ್ಡ ತೃಪ್ತಿ ಎಂದು ತೋರಿಸುತ್ತದೆ. ಮಗುವಿಗೆ ಅಭಿಮನ್ಯು ಎಂದು ಹೆಸರಿಸುವುದು ಫಿರ್ದೌಸ್ ಮತ್ತು ಹರಿಶ್ಚಂದ್ರರ ಬಲವಾದ ಬಂಧ ಮತ್ತು ಅವರ ಮಗುವಿನ ಭವಿಷ್ಯಕ್ಕಾಗಿ ಅವರ ಉನ್ನತ ನಿರೀಕ್ಷೆಗಳ ಸಂಕೇತವಾಗಿದೆ. ಗರ್ಭಾವಸ್ಥೆಯ ಅವಧಿಯಲ್ಲಿ ಸಂಸ್ಕಾರಗಳನ್ನು ಗಳಿಸುವ ವಿಚಾರ ಹರಿಶ್ಚಂದ್ರರು ಮೊದಲು ಹೇಳಿದ್ದು ಈಗ ಮಗುವಿನ ನಾಮಕರಣದ ಮೂಲಕ ಸಾಕಾರಗೊಳ್ಳುತ್ತದೆ. 3. ಸಮಾಪ್ತಿ. ಇಬಾದತ್ನ ಅಂತಿಮ ಪಾಠ. ಸಂಚಿಕೆಯು ನಾಸಿರ್ನ ಗೊಂದಲ ಮತ್ತು ಅವನ ಅಮ್ಮಿಯ ಪ್ರತಿಧ್ವನಿಸುವ ಧ್ವನಿಯೊಂದಿಗೆ ಕೊನೆಗೊಳ್ಳುತ್ತದೆ. ನಾಸಿರ್ ಅಂತಿಮವಾಗಿ ತಾನು ಹುಡುಕುತ್ತಿದ್ದ ಜ್ಞಾನವನ್ನು ಪಡೆದಿದ್ದಾನೆ ಎಂದು ಇದು ಸೂಚಿಸುತ್ತದೆ. ಮಾನವೀಯತೆಯ ಕರ್ತವ್ಯಗಳು ಯಾವುದೇ ವಿಧಿ ಅಥವಾ ಧಾರ್ಮಿಕ ಆಡಂಬರಕ್ಕಿಂತ ಮಿಗಿಲಾದವು ಎಂಬ ಸಂದೇಶದೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ತೀರ್ಮಾನ. ಈ ಸಂಚಿಕೆಯು ಎಲ್ಲಾ ಭಾವನಾತ್ಮಕ ಮತ್ತು ತಾತ್ವಿಕ ಎಳೆಗಳನ್ನು ಒಂದು ತೃಪ್ತಿದಾಯಕ ತೀರ್ಮಾನಕ್ಕೆ ತರುತ್ತದೆ. ಸಂಚಿಕೆ 9 ಮುಕ್ತಾಯ.